ನಾನು ಶಾರದಾ ಸಿ ಅಂತ ವಕೀಲರು, ಮಡನೂರು ಮನು ಅವರ ಪರ ವಾದ ಮಾಡ್ತಾರಂಥ ವಕೀಲರು ನಾನು. ಈಗ ಏನು ಆರೋಪ ಮನು ಅವ್ರ ಮೇಲೆ ಬಂದಿದೆ ಅದು ಆರೋಪ ಅಷ್ಟೇ ಆಗಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ನೀಡಿರುವ ಯಾವುದೇ ವಿಡಿಯೋಗಳನ್ನಾಗಲಿ ನಾವು ನಂಬುವಂಥ ಪರಿಸ್ಥಿತಿಯಲ್ಲಿಲ್ಲ. ನಾವು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಹೋರಾಟ ಮಾಡ್ತಾ ಇದ್ದೀವಿ. ಇದೆಲ್ಲ ಆದ ನಂತರ ಮನು ಅವರು ಹೊರಗಡೆ ಬಂದ ನಂತರ ನಾವು ಒಂದು ಪ್ರೆಸ್ ಮೀಟಿಂಗ್ ಮಾಡಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಎಲ್ಲ ಸಾಕ್ಷ್ಯಾಧಾರಗಳಿದೆ, ಅದನ್ನು ಖಂಡಿತ ಕೊಡ್ತೀವಿ ನಾವು. ಖಂಡಿತ ಇಲ್ಲ ಸರ್, ಯಾವ ಪಿಕ್ಚರ್ ಗಿಮಿಕ್ಸು ಅಲ್ಲ ಇದು. ಯಾಕಂದರೆ ಎಲ್ಲ ಕಾಣ್ತಾ ಇದೆ ಅದನ್ನು ಅಲ್ವಾ, ಎಲ್ಲ ಮೇಲ್ನೋಟಕ್ಕೂ ಕಾಣ್ತಾ ಇದೆ. ಈ ಒಂದು ಮೂವಿನ ರಿಲೀಸ್ ಮಾಡ್ತಾ ಇದ್ದಾಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡೋದು ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇದೆ ಸರ್. ಸರ್ ಇಲ್ಲಿ ಯಾರು ತಪ್ಪು ಅನ್ನೋದು ಮಾಡ್ಕೊಳ್ಳೋಕ್ಕೆ ಸಮಯ ಬೇಕಾಗುತ್ತೆ ಸರ್. ಇಲ್ಲಿ ಅದ ತಪ್ಪುಗಳನ್ನೆಲ್ಲ ಈಗ ಮನು ಅವರು ಒಳಗಡೆ ಇದ್ದಾರೆ, ಅವ್ರು ಯಾವುದೇ ರೀತಿಯಲ್ಲಿ ನಿಮ್ಮ ಮುಂದೆ ಬಂದು ನಿಂತ್ಕೋ ಪರಿಸ್ಥಿತಿ ಇಲ್ಲ. ಹಾಗಾಗಿ ಅವ್ರು ಏನು ಹೇಳ್ತಾರೆ ಅದನ್ನು ಜನ ನಂಬಬಹುದು. ಬಟ್ ಆದರೂ ಆಕೆ ದಿನಕ್ಕೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಅದು ಜನತೆಗೂ ಗೊತ್ತಾಗ್ತೈತೆ ಸರ್ ಏನು ಅಂತೇಳಿ. ಈಗಾಗಲೇ ಅಪ್ಪಣ್ಣ ಅನ್ನೋರ ಮೇಲೆ ಆರೋಪ ಮಾಡ್ತಾ ಇದ್ದಾಳೆ ಆಕೆ. ಅಪ್ಪಣ್ಣ ಅನ್ನೋದು ಒಂದು ವಿಡಿಯೋ ಬಿಟ್ಟಿದ್ದಾಳೆ, ಮನು ಅವ್ರದ್ದಾಗಿದೆ. ಹಾಗಾಗಿ ಇದು ಮೊದಲನೇದಲ್ಲ, ಈ ರೀತಿ ಆರೋಪಗಳನ್ನ ಅವ್ರು ಸುಮಾರು ಜನ ಮೇಲೆ ಮಾಡಿದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರಿಂದ ಇದೊಂದು ಸುಳ್ಳು ಆರೋಪ ಆಗಿದೆ ಅಂತ ನಾನು ಹೇಳ್ತೀನಿ ಸರ್. ಪ್ರೆಸ್ ಮೀಟಿಂಗ್ ನಾವೆಲ್ಲ ಆಗಬೇಕು ಸರ್, ನಮಗೆ ಸಮಯಾವಕಾಶ ಬೇಕು. ಇಲ್ಲಿ ಏನಿದೆ ಪೊಲೀಸ್ ಸ್ಟೇಷನಲ್ಲಿ ಏನಾಗಿದೆ ಅದೆಲ್ಲ ಆಗಬೇಕು. ನ್ಯಾಯಾಲಯದಿಂದ ನಾವು ಏನು ಬೇಲ್ ತೊಗೊಂಡಾದ್ಮೇಲೆ ಖಂಡಿತ ಪ್ರೆಸ್ ಮೀಟಿಂಗ್ ಮಾಡ್ತೀವಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ ಸರ್. ಮತ್ತೆಲ್ಲ ಸಾಕ್ಷ್ಯಾಧಾರಗಳಿದೆ ನಮ್ಮ ಹತ್ರ.